ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ತುಂಬ ಜನ ಸ್ಟ್ರಾಟಜಿ ಹೇಳ್ಕೊಡಿ, ಈ ಸ್ಟ್ರಾಟಜಿ ಹೇಳ್ಕೊಡಿ ಅಂತ ತುಂಬ ಜನ ನನಗೆ ಡಿ ಎಮ್ ಮಾಡ್ತಾ ಇದ್ದಾರೆ. ಸ್ಟ್ರಾಟಜಿ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಜಸ್ಟ್ ನೀವು ಎಂಟ್ರಿ ತೊಗೊಳ್ಳೋಕ್ಕೆ ಸ್ಟ್ರಾಟಜಿ ಅಷ್ಟೇ. ಅದಾದಮೇಲೆ ಸ್ಟಾರ್ಟ್ ಆಗೋದು ಸೈಕಾಲಜಿ. ಆಗುತ್ತೆ ರೂಲ್ಸನ್ನು ನೀವು ಪ್ರಾಪರಾಗಿ ಕಲ್ತ್ರಿ ಮಾತ್ರ ಟ್ರೇಡ್ ಮಾಡೋದಕ್ಕಾಗುತ್ತೆ, ಸೊ ಪ್ರಾಫಿಟ್ ಮಾಡೋದಕ್ಕಾಗುತ್ತೆ. ಪ್ರೈಸ್ ಯಾವ ಥರ ಮೂವ್ಮೆಂಟ್ ಮಾಡ್ತಿದೆ, ಎಲ್ಲಿ ಸಪೋರ್ಟ್ ಇದೆ, ಎಲ್ಲಿ ರೆಸಿಸ್ಟೆನ್ಸ್ ಇದೆ, ಸೊ ನಾವು ಎಲ್ಲಿ ಎಂಟ್ರಿ ತಗೋಬೇಕು, ಯಾವ ಥರ ನಮಗೆ ಟಾರ್ಗೆಟ್ ಕೊಡುತ್ತೆ ಅಂತ. ಓಕೆ, ಎಲ್ಲ ಟೈಮಲ್ಲಿ ಎಲ್ಲ ಸ್ಟ್ರಾಟಜಿಗೂ ವರ್ಕ್ ಆಗಲ್ಲ. ನೀವು ಸಪೋಸ್ ಏನಾದರೂ ಒಂದೇ ಟ್ರೇಡನ್ನು ತೊಗೊಂಡು ನಾನು ಓವರ್ ನೈಟಲ್ಲಿ ಏನು ರೀಚ್ ಆಗಿಬಿಡ್ತೀನಿ ಅಂದರೆ ಎಲ್ಲ ಕ್ಯಾಪಿಟಲ್ನ ಒಂದೇ ಸ್ಟ್ರಾಟಜಿಗೆ ಹಾಕಿ ಒಂದೇ ದಿನ ನೀವು ಟ್ರೇಡನ್ನು ತೊಗೊಂಡು ಹೆವಿ ಕ್ವಾಂಟಿಟಿಯಿಂದ ಬೈ ಅಥವಾ ಸೆಲ್ ಮಾಡಿದರೆ ಅವತ್ತು ನಿಮ್ಮದು ಸಪೋಸ್ ಏನಾದರೂ ಲಾಸ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ ನಿಮ್ಮ ಪೂರ್ತಿ ಕ್ಯಾಪಿಟಲ್ ಗೋಯಿಂದ. ಓಕೆ, ಅದಕ್ಕೋಸ್ಕರ ನೀವು ಏನು ಮಾಡಬೇಕಾಗುತ್ತೆ, ಒಂದು ಲಾಟು 2 ಲಾಟಿಂದ ಪ್ರಾಕ್ಟೀಸ್ ಮಾಡಿ. ಇಟ್ ಟೇಕ್ಸ್ 2 to 3 years, 2 ರಿಂದ 3 ವರ್ಷ ಕಂಪಲ್ಸರಿ ತೊಗೊಳ್ಳುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ಯಾವುದೂ ಅರ್ಥ ಆಗಲ್ಲ, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಷ್ಟನ್ನು ಕಳ್ಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ಟ್ರಾಟಜಿ ಹಿಂದೆನೇ ಹೋಗ್ಬಿಡಿ. ಎಲ್ಲ ಕ್ಯಾಪಿಟಲ್ನು ಅದೇ ಒಂದೇ ಸ್ಟ್ರಾಟಜಿಗೆ ಹಾಕಿ ದುಡ್ಡನ್ನು ಮಾಡಿಬಿಡ್ತೀನಿ ಅಂತಂದರೆ ಸೊ ದಟ್ ಈಸ್ ನಾಟ್ ಅ ಟ್ರೇಡಿಂಗ್. ಓಕೆ, ಅದು ಗ್ಯಾಂಬ್ಲಿಂಗ್ ಆಗುತ್ತೆ. ಅಂದರೆ ಅದೇ ಲಾಟ್ರಿ ಮತ್ತೊಂದೇನೋ ಇರುತ್ತಲ್ಲ. ನೀವು ಟ್ರೇಡನ್ನು ಮಾಡಬೇಕು ಅಂತಂದರೆ ಪ್ರಾಪರಾಗಿ ಕಲ್ತ್ಕೊಳ್ಳಿ. ಓಕೆ, ಒಂದೇ ದಿನದಲ್ಲಿ 10 ಲಕ್ಷ 20 ಲಕ್ಷ ಪ್ರಾಫಿಟ್ ಮಾಡೋರು ಇದ್ದಾರೆ, ನಾನು ನೋಡ್ತಾ ಇರ್ತೀನಿ. ಬಟ್ ಅವರು ಅದನ್ನು ಕಲ್ತಿರ್ತಾರೆ. ಓಕೆ, ನಾಲೆಜ್ ಇರುತ್ತೆ, ನಾಲೆಜನ್ನು ಬೆಳೆಸ್ಕೊಂಡಿರುತ್ತೆ. ಅಕಾರ್ಡಿಂಗ್ ಟು ಮನಿ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ. ಓಕೆ, ಒಂದೇ ಸ್ಟ್ರಾಟಜಿ, ಈ ಸ್ಟ್ರಾಟಜಿ ಹೇಳ್ಕೊಡಿ, ಇದನ್ನು ನಾನು ಕಲ್ತು ಬಿಡ್ತೀನಿ, ಅದ್ರ ಮೇಲೆ ದುಡ್ಡನ್ನು ಇನ್ವೆಸ್ಟ್ ಮಾಡ್ತೀನಿ, ಸೊ ಅದೇ ಸ್ಟ್ರಾಟಜಿನ ಹಿಡ್ಕೊಂಡು ಹೋಗ್ತೀನಿ ಅಂತಂದರೆ ನೋ, ಎಲ್ಲ ಸ್ಟ್ರಾಟಜಿಗಳು ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ. ಕೆಲವೊಂದು ಸ್ಟ್ರಾಟಜಿಗಳು ಕೆಲವೊಂದು ಟೈಮಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಸೊ ನನ್ನ ಹತ್ರ ಸುಮಾರು ಸ್ಟ್ರಾಟಜಿಗಳಿದೆ. ಓಕೆ, ಇಟ್ಕೊಂಡು ಕಾನ್ಫಿಡೆನ್ಸ್ ಇಟ್ಕೊಂಡು ತುಂಬಾ ಪ್ರಾಪರ್ ಪ್ರೈಸ್ ಆಕ್ಷನ್ ಇರುವಂಥ ಸ್ಟ್ರಾಟಜಿಗಳನ್ನು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸ್ಟಾಪ್ ಲಾಸನ್ನು ಸಿಸ್ಟಮಲ್ಲಿ ಹಾಕಿ ಮೈಂಡಲ್ಲಿ ಸ್ಟಾಪ್ ಲಾಸ್ ಹಾಕಬೇಡಿ, ಯಾಕಂದರೆ ಸೈಕಾಲಜಿ ಹಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ರೈಸ್ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅಂತಂದರೆ ಫಸ್ಟ್ ಏನು ಮಾಡುತ್ತೆ, ನೀವು 1000 ಲಾಸ್ ಆಯಿತು ಅಂತಂದರೆ ಎಕ್ಸಿಟ್ ಆಗ್ತೀನಿ, ಸೊ 2000 ಪ್ರಾಫಿಟ್ ಆಯಿತು ಅಂದರೆ ನಾನು ಎಕ್ಸಿಟ್ ಆಗ್ತೀನಿ, ನೀವು ತಲೆಯಲ್ಲಿ ಇಟ್ಕೊಂಡಿರ್ತೀರ. ಬಟ್ ಏನಾಗುತ್ತೆ ಅಂತಂದರೆ ಸೈಕಾಲಜಿ ಹಿಟ್ ಆಗೋದೇ ಇಂಥ ವಿಷಯಗಳಲ್ಲಿ. ಓಕೆ, ನೀವು 1000 ರೂಪೀಸ್ ರಿಸ್ಕನ್ನು ತೊಗೊಂಡು ಟ್ರೇಡನ್ನು ತೊಗೊಂಡು ಸ್ಟಾಪ್ ಲಾಸನ್ನು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಪ್ರೈಸು 1000ವರೆಗೂ ನಿಮಗೆ ಲಾಸನ್ನು ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವೇನು ಮಾಡ್ತೀರಾ, ಸೊ ವೇಟ್ ಮಾಡ್ತಾ ಇರ್ತಾರೆ, ಇಲ್ಲ ಇನ್ನೊಂದು ಸ್ವಲ್ಪ ಮತ್ತೆ ಪ್ರೈಸು ನಮ್ಮ ರೇಂಜಲ್ಲಿ ಬರ್ಬೋದು ಅಂತ ವೇಟ್ ಮಾಡ್ತೀರಾ. ಅವಾಗ 500ವರೆಗೂ ಬರುತ್ತೆ, ಆಮೇಲೆ 1000 ಪ್ರಾಫಿಟನ್ನು ತೋರಿಸ್ತೀವಿ. ಅದಾದಮೇಲೆ ಸಡನ್ನಾಗಿ ಇಮಿಡಿಯೇಟಾಗಿ 2000 3000 4000 5000 ಈ ಥರ ಲಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಅಕೌಂಟಲ್ಲಿರೋ ಎಲ್ಲ ಕ್ಯಾಪಿಟಲ್ಲು ಜೀರೋ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತುಂಬ ಜನ ಟ್ರೇಡರ್ಸು ಅಕೌಂಟನ್ನು ಬ್ಲೋ ಮಾಡ್ಕೋತಾರೆ. ಓಕೆ, ಅದಕ್ಕೋಸ್ಕರ ಬರೀ ಸ್ಟ್ರಾಟಜಿ ಹಿಂದೆನೇ ಹೋಗ್ಬಿಡಿ, ಅದನ್ನು ಬಿಟ್ಟು ಕೆಲವೊಂದಿಷ್ಟು ವಿಷಯಗಳಿದೆ, ಅದನ್ನು ತಿಳ್ಕೊಳ್ಳಿ. ಸೊ ಯಾವುದಾದ್ರೂ ಒಂದು ಪ್ರಾಪರ್ ಸ್ಟ್ರಾಟಜಿನ ಪಿಕ್ ಮಾಡಿ, ಸೊ ಆ ಸ್ಟ್ರಾಟಜಿ ಬರೋವರೆಗೂ ನಾನು ವೇಟ್ ಮಾಡ್ತೀನಿ, ಸೊ ಆ ಸ್ಟ್ರಾಟಜಿ ಬಂದಾಗ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ಟನ್ನು ಬೆಳೆಸ್ಕೊಳ್ಳಿ. ಆ ಸ್ಟ್ರಾಟಜಿ ಬಂದಾಗ ನೀವು ಯಾವುದೇ ಥರ ಹೆಸಿಟೇಷನ್ ಇಲ್ಲದೆ ಎಂಟ್ರಿನ ತೊಗೊಳ್ಳಿ. ಸ್ಟಾಪ್ ಲಾಸನ್ನು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿ, ಟಾರ್ಗೆಟನ್ನು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿ. ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್ ಎರಡರಲ್ಲಿ ಒಂದು ಆಗೇ ಆಗುತ್ತೆ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ಪ್ರಾಫಿಟ್ ಆಯಿತಾ, ಎಕ್ಸೆಪ್ಟ್ ಮಾಡ್ಕೊಂಡು ಡೇನ ಕ್ಲೋಸ್ ಮಾಡಿ. ಸ್ಟಾಪ್ ಲಾಸ್ ಹಿಟ್ ಆಯಿತಾ, ಲಾಸನ್ನು ಎಕ್ಸೆಪ್ಟ್ ಮಾಡಿಕೊಂಡು ಡೇನ ಎಂಡ್ ಮಾಡಿ. ಸೊ ಇದೇ ಥರ ನೀವು ಲಾಸನ್ನು ಮಾಡ್ಕೋತಾ ಇದ್ದೀರಾ ಅಥವಾ ಪ್ರಾಫಿಟೇಬಲ್ ಟ್ರೇಡರ್ ಅಂತ ನನಗೆ DM ಮಾಡಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು.